ನಿಜವಾಗ್ಲೂ ಒಂದು ಹೇಳಿಕೆ ಇಡೀ ದೇಶದಲ್ಲೇ ಇಂಥದ್ದೊಂದು ಬಿರುಗಾಳಿ ಎಬ್ಬಿಸಿದೆಯಾ? ಇದರಿಂದ ಸೋಷಿಯಲ್ ಮೀಡಿಯಾ ಎರಡು ಭಾಗ ಆಗ್ಬಿಟ್ಟಿದೆಯಾ? ಒಂದ್ ಕಡೆ ದೇಶದ ಫೇಮಸ್ ಟೀಚರ್ ಖಾನ್ ಸರ್ ಇದ್ರೆ, ಇನ್ನೊಂದ್ ಕಡೆ ದೇಶದ ಖ್ಯಾತ ಜರ್ನಲಿಸ್ಟ್ ಅಂಜನಾ ಓಂ ಕಶ್ಯಪ್ ಇದ್ದಾರೆ. ಕೊನೆಗೆ ಅಂಥದ್ದೇನಾಯ್ತು ಅಂದ್ರೆ ಕೋರ್ಟ್ ಕೇಸ್, ನೋಟಿಸ್, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮತ್ತು ರಾಜಕೀಯ ಚರ್ಚೆ ಎಲ್ಲವೂ ಒಂದೇ ಸಲ ಸಖತ್ ಸುದ್ದಿಯಾಗ್ತಿವೆ. ಇದು ಬರೀ ಅಭಿವ್ಯಕ್ತಿ ಸ್ವಾತಂತ್ರ್ಯದ, ಮಾತನಾಡುವ ಹಕ್ಕಿನ ವಿಷಯನ ಅಥವಾ ಕಾನೂನಿನ ಮಿತಿಗಳ ಬಗ್ಗೆ ನಡೀತಿರೋ ದೊಡ್ಡ ಚರ್ಚೆನಾ? ಇವತ್ತು ನಾವು ಈ ಇಡೀ ವಿಷಯನ ಮೊದಲಿಂದ ಅರ್ಥ ಮಾಡ್ಕೊಳ್ಳೋಣ. ಈ ವಿವಾದದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಎದ್ದೇಳುತ್ತಿವೆ ಮತ್ತು ಜನ ಯಾವ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ತಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಖಾನ್ ಸರ್ ಹೆಸರು ಸಖತ್ ಟ್ರೆಂಡ್ ಆಗ್ತಿದೆ. ಕೆಲವೊಮ್ಮೆ ಅವರ ಕೋಚಿಂಗ್ ಸೆಂಟರ್ ಬಗ್ಗೆ ಚರ್ಚೆ ಆದ್ರೆ, ಇನ್ನು ಕೆಲವೊಮ್ಮೆ ಅವರ ಸೋಷಿಯಲ್ ವರ್ಕ್ ಬಗ್ಗೆ, ಮತ್ತೆ ಕೆಲವೊಮ್ಮೆ ಅವರ ಹೇಳಿಕೆಗಳು ಹೊಸ ಚರ್ಚೆಗೆ ಕಾರಣವಾಗ್ತಿವೆ. ಇದೇ ಮಧ್ಯೆ ಜನರ ಗಮನ ಸೆಳೆದ ಒಂದು ದೊಡ್ಡ ವಿವಾದ ಬೆಳಕಿಗೆ ಬಂದಿದೆ. ಖಾನ್ ಸರ್ ಕೆಲವು ವಿಷಯಗಳ ಬಗ್ಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಮತ್ತು ಮೀಡಿಯಾದ ಕೆಲಸದ ಶೈಲಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರ ಸಪೋರ್ಟರ್ಸ್ ಇದನ್ನು ನಿಜ ಹೇಳೋ ಧೈರ್ಯ ಅಂತ ಹೊಗಳ್ತಿದ್ದಾರೆ. ಆದ್ರೆ ವಿರೋಧಿಗಳು ಮಾತ್ರ ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ಯಾರದ್ದೋ ಹೆಸರು ಹಿಡಿದು ಈ ರೀತಿ ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿಂದಲೇ ಈ ವಿವಾದ ಹೊಸ ತಿರುವು ಪಡ್ಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ವೈರಲ್ ಆಗೋಕೆ ಶುರುವಾದವು. ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳು ತಮ್ಮದೇ ಆದ ರೀತಿಯಲ್ಲಿ ಇಡೀ ಮ್ಯಾಟರ್ ಪ್ರೆಸೆಂಟ್ ಮಾಡಿದ್ವು. ಕೆಲವರು ಖಾನ್ ಸರ್ಗೆ ಸಪೋರ್ಟ್ ಮಾಡಿದ್ರೆ, ಇನ್ನು ಕೆಲವರು ಜರ್ನಲಿಸಂ ಪರವಾಗಿ ಮಾತನಾಡಿದ್ರು. ನೋಡ್ತಿದ್ದಂತೆ ಇದು ಬರೀ ಇಬ್ಬರು ವ್ಯಕ್ತಿಗಳ ಜಗಳವಾಗಿ ಉಳಿಲಿಲ್ಲ, ಬದಲಿಗೆ ಇದು ಮಾತನಾಡುವ ಹಕ್ಕು ಮತ್ತು ಜವಾಬ್ದಾರಿಯ ನಡುವಿನ ದೊಡ್ಡ ಚರ್ಚೆಯಾಗಿ ಬದಲಾಯಿತು. ಕಾನೂನಿನ ದೃಷ್ಟಿಯಿಂದ ನೋಡಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಅನಿಸಿಕೆ ಹೇಳೋ ಅಧಿಕಾರ ಇದೆ. ಆದ್ರೆ ಆ ಅಧಿಕಾರದ ಜೊತೆಗೆ ಒಂದು ಜವಾಬ್ದಾರಿನೂ ಇರುತ್ತೆ. ಪಬ್ಲಿಕ್ ಆಗಿ ಕೊಟ್ಟಿರೋ ಯಾವುದೇ ಹೇಳಿಕೆ ಒಬ್ಬ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ತರುತ್ತೆ ಅನಿಸಿದ್ರೆ, ಸಂಬಂಧಪಟ್ಟವರು ಕಾನೂನಿನ ಹಾದಿ ಹಿಡಿಯಬಹುದು. ಇದೇ ಕಾರಣಕ್ಕೆ ಇಂಥ ವಿಷಯಗಳಲ್ಲಿ ಇವತ್ತು ಮಾನನಷ್ಟ ಮೊಕದ್ದಮೆ ಮತ್ತು ಲೀಗಲ್ ನೋಟಿಸ್ಗಳ ಬಗ್ಗೆ ಸಖತ್ ಚರ್ಚೆ ಆಗ್ತಿದೆ. ಸೋಷಿಯಲ್ ಮೀಡಿಯಾದ ದೊಡ್ಡ ಶಕ್ತಿನೇ ಇದು. ಇಲ್ಲಿ ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯನ ಮುಕ್ತವಾಗಿ ಇಡಬಹುದು. ಆದ್ರೆ ಇದೇ ಇದರ ದೊಡ್ಡ ಚಾಲೆಂಜ್ ಕೂಡ ಹೌದು. ತುಂಬಾ ಸಲ ಜನ ಅರ್ಧಂಬರ್ಧ ಮಾಹಿತಿ ಇಟ್ಕೊಂಡು ಅಥವಾ ಎಮೋಷನಲ್ ಆಗಿ ಒಂದ್ ಕಡೆ ಇರೋರನ್ನೇ ಪೂರ್ತಿ ಕರೆಕ್ಟ್ ಅನ್ಕೊಳ್ತಾರೆ, ಇನ್ನೊಂದ್ ಕಡೆ ಇರೋರನ್ನ ಪೂರ್ತಿ ತಪ್ಪು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಆದ್ರೆ ಯಾವುದೇ ಜಗಳದ ಅಸಲಿ ನಿಜ ಕೋರ್ಟ್, ತನಿಖಾ ಸಂಸ್ಥೆಗಳು ಮತ್ತು ಸಾಕ್ಷಿ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಖಾನ್ ಸರ್ ಸಪೋರ್ಟರ್ಸ್ ಹೇಳೋ ಪ್ರಕಾರ, ಅವರು ಯಾವಾಗಲೂ ಸಾಮಾನ್ಯ ಜನರ ಪರವಾಗಿ ಧ್ವನಿ ಎತ್ತೋಕೆ ಟ್ರೈ ಮಾಡಿದ್ದಾರೆ. ಅವರ ಸಿಂಪಲ್ ಭಾಷೆ ಮತ್ತು ಟೀಚಿಂಗ್ ಸ್ಟೈಲ್ ಕೋಟ್ಯಂತರ ಸ್ಟೂಡೆಂಟ್ಸ್ಗೆ ಇಷ್ಟ ಆಗಿದೆ. ಜನಪ್ರಿಯ ವ್ಯಕ್ತಿ ಯಾರಾದ್ರೂ ಒಂದು ವಿಷಯದ ಬಗ್ಗೆ ಮಾತನಾಡಿದ್ರೆ ಆ ಮ್ಯಾಟರ್ ಸಖತ್ ಸ್ಪೀಡ್ ಆಗಿ ಹರಡುತ್ತೆ ಮತ್ತು ಸೊಸೈಟಿಯಲ್ಲಿ ದೊಡ್ಡ ಚರ್ಚೆ ಶುರುವಾಗುತ್ತೆ ಅನ್ನೋದು ಹಲವರ ನಂಬಿಕೆ. ಇನ್ನೊಂದ್ ಕಡೆ, ಮೀಡಿಯಾ ಮೇಲೆ ಪ್ರಶ್ನೆ ಮಾಡೋದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಭಾಗ ಹೌದು ಅಂತ ಜರ್ನಲಿಸ್ಟ್ಗಳು ಹೇಳ್ತಾರೆ. ಆದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ನೇರವಾಗಿ ಆರೋಪ ಮಾಡೋದು ಸೀರಿಯಸ್ ಮ್ಯಾಟರ್ ಆಗಬಹುದು. ಸಾರ್ವಜನಿಕ ಜೀವನದಲ್ಲಿ ಇರೋರ ಹತ್ತಿರ ಹೇಗೆ ಜವಾಬ್ದಾರಿ ನಿರೀಕ್ಷೆ ಮಾಡ್ತೀವೋ, ಜರ್ನಲಿಸಂ ಪ್ರೊಫೆಷನ್ನಲ್ಲೂ ಅಷ್ಟೇ ಜವಾಬ್ದಾರಿ ಇರಬೇಕಾಗುತ್ತೆ. ಈ ಇಡೀ ವಿವಾದದಲ್ಲಿ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯ ಹೊರಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹಳೆ ಮ್ಯಾಟರ್ಗಳನ್ನೆಲ್ಲ ಇದಕ್ಕೆ ಲಿಂಕ್ ಮಾಡಿ ನೋಡ್ತಿದ್ದಾರೆ. ಜನ ಹಳೆ ವಿಡಿಯೋಗಳು, ಹಳೆ ಹೇಳಿಕೆಗಳು ಮತ್ತು ಹಳೆ ನ್ಯೂಸ್ ಹುಡುಕಿ ತೆಗೆದು ತಮ್ಮ ವಾದ ಮಂಡಿಸೋಕೆ ಶುರು ಮಾಡಿದ್ದಾರೆ. ಇದು ಯಾವುದೋ ದೊಡ್ಡ ಪ್ಲಾನ್ನ ಭಾಗ ಅಂತ ಕೆಲವರು ಹೇಳಿದ್ರೆ, ಇದು ನಾರ್ಮಲ್ ಆಗಿ ನಡೆಯೋ ಲೀಗಲ್ ಪ್ರೊಸೆಸ್ ಅಷ್ಟೇ ಅಂತ ಇನ್ನು ಕೆಲವರು ಹೇಳ್ತಿದ್ದಾರೆ. ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆ ಏನಂದ್ರೆ, ಯಾವುದಾದ್ರೂ ವಿವಾದ ಆದ ತಕ್ಷಣ ಆ ವ್ಯಕ್ತಿ ತಪ್ಪಿತಸ್ಥ ಅಂತ ಪ್ರೂವ್ ಆಗಿಬಿಡುತ್ತಾ? ಇದಕ್ಕೆ ಸಿಂಪಲ್ ಉತ್ತರ ಖಂಡಿತ ಇಲ್ಲ. ಯಾವುದೇ ಒಂದು ಡೆಮಾಕ್ರೆಟಿಕ್ ಸಿಸ್ಟಂನಲ್ಲಿ ಬರೀ ಆರೋಪ ಮಾಡೋದು ಮತ್ತು ಕೋರ್ಟ್ನಲ್ಲಿ ತಪ್ಪು ಸಾಬೀತಾಗೋದು ಎರಡು ಬೇರೆ ಬೇರೆ ವಿಷಯ. ಕೋರ್ಟ್ ತೀರ್ಪು ಬರೋಕ್ಕಿಂತ ಮುಂಚೆ ಯಾರನ್ನೂ ಕ್ರಿಮಿನಲ್ ಅನ್ಕೊಳ್ಳೋದು ಸರಿಯಲ್ಲ. ಇದೇ ಮಧ್ಯೆ ಖಾನ್ ಸರ್ಗೆ ಸಂಬಂಧಪಟ್ಟ ಬೇರೆ ವಿಷಯಗಳು ಸುದ್ದಿಯಾಗ್ತಿವೆ. ಅವರ ಕೋಚಿಂಗ್ ಸೆಂಟರ್, ಸೋಷಿಯಲ್ ವರ್ಕ್ ಮತ್ತು ಅವರು ಮಾಡಿರೋ ಬೇರೆ ಬೇರೆ ಕೆಲಸಗಳ ಬಗ್ಗೆಯೂ ಚರ್ಚೆ ನಡೀತಿದೆ. ಒಬ್ಬ ವ್ಯಕ್ತಿ ಫೇಮಸ್ ಆದಾಗ ಅವರ ಪ್ರತಿಯೊಂದು ಮೂವ್ಮೆಂಟ್ ಮೇಲೂ ಎಲ್ಲರ ಕಣ್ಣಿರುತ್ತೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಫೇಮಸ್ ಆದಷ್ಟು ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ ಅನ್ನೋದು ಇನ್ನು ಕೆಲವರ ವಾದ. ಈ ವಿವಾದ ಒಂದು ದೊಡ್ಡ ಪ್ರಶ್ನೆ ಮೂಡಿಸಿದೆ. ಸೋಷಿಯಲ್ ಮೀಡಿಯಾ ನಮ್ಮ ಸೊಸೈಟಿನ ಹೆಚ್ಚು ಜಾಗೃತಗೊಳಿಸ್ತಿದೆಯಾ ಅಥವಾ ಜನರನ್ನ ಇಬ್ಬಾಗ ಮಾಡ್ತಿದೆಯಾ? ಇವತ್ತು ಒಂದು ವಿಡಿಯೋ ಕೇವಲ ಕೆಲವು ಗಂಟೆಗಳಲ್ಲಿ ಲಕ್ಷಾಂತರ ಜನರನ್ನು ತಲುಪುತ್ತೆ. ಆದ್ರೆ ಆ ವಿಡಿಯೋದಲ್ಲಿ ಇರೋ ಪ್ರತಿಯೊಂದು ವಿಷಯನೂ 100ಕ್ಕೆ 100 ನಿಜ ಇರಬೇಕು ಅಂತೇನೂ ಇಲ್ಲ. ಅದಕ್ಕಾಗಿಯೇ ವೀಕ್ಷಕರ ಜವಾಬ್ದಾರಿನೂ ಅಷ್ಟೇ ಮುಖ್ಯ ಆಗುತ್ತೆ. ಅವರು ಯಾವುದೇ ವಿಷಯನ ಸರಿಯಾಗಿ ಚೆಕ್ ಮಾಡದೆ ಬ್ಲೈಂಡ್ ಆಗಿ ನಂಬಬಾರದು. ಖಾನ್ ಸರ್ ಇಷ್ಟೊಂದು ಫೇಮಸ್ ಆಗೋಕೆ ಅವರ ಟೀಚಿಂಗ್ ಸ್ಟೈಲ್ ಪ್ರಮುಖ ಕಾರಣ.
ಕಡಿಮೆ ಫೀಸ್ನಲ್ಲಿ ಎಜುಕೇಶನ್ ಕೊಡೋದು ಮತ್ತು ಕಷ್ಟ ಇರೋ ಸಬ್ಜೆಕ್ಟ್ಗಳನ್ನ ಸಿಂಪಲ್ ಭಾಷೆಯಲ್ಲಿ ಅರ್ಥ ಮಾಡಿಸೋದ್ರಿಂದ ಅವರು ದೊಡ್ಡ ಹೆಸರು ಮಾಡಿದ್ದಾರೆ. ಅವರ ಸಪೋರ್ಟರ್ಸ್ ಹೇಳೋ ಪ್ರಕಾರ ಅವರ ಈ ಸಕ್ಸಸ್ ಕೆಲವು ಜನಕ್ಕೆ ಇಷ್ಟ ಆಗ್ತಿಲ್ಲ. ಅದೇ ರೀತಿ ವಿಮರ್ಶಕರು ಅಪೋಸಿಟ್ ಇರೋರು ಏನಂತಾರೆ ಅಂದ್ರೆ, ಫೇಮಸ್ ಆದಷ್ಟು ತಾಳ್ಮೆ ಮತ್ತು ಜವಾಬ್ದಾರಿ ಇರೋದು ಅಷ್ಟೇ ಮುಖ್ಯ ಅಂತಾರೆ. ಇನ್ನು ಅಂಜನಾ ಓಂ ಕಶ್ಯಪ್ ಇಂಡಿಯನ್ ಜರ್ನಲಿಸಂನಲ್ಲಿ ದೊಡ್ಡ ಹೆಸರು. ತುಂಬಾ ವರ್ಷಗಳಿಂದ ಅವರು ದೇಶದ ಬೇರೆ ಬೇರೆ ಪ್ರಮುಖ ವಿಷಯಗಳ ಬಗ್ಗೆ ರಿಪೋರ್ಟಿಂಗ್ ಮತ್ತು ಆಂಕರಿಂಗ್ ಮಾಡ್ತಾ ಬಂದಿದ್ದಾರೆ. ಅವರ ಸಪೋರ್ಟರ್ಸ್ ಹೇಳೋ ಪ್ರಕಾರ ಪ್ರಶ್ನೆ ಕೇಳೋದು ಜರ್ನಲಿಸ್ಟ್ಗಳ ಕೆಲಸ ಮತ್ತು ತುಂಬಾ ಸಲ ಅವರು ಕೂಡ ಟೀಕೆಗಳನ್ನ ಎದುರಿಸಬೇಕಾಗುತ್ತೆ. ವಿಮರ್ಶಕರು ತಮ್ಮದೇ ಆದ ಬೇರೆ ಅಭಿಪ್ರಾಯ ಇಟ್ಕೊಂಡಿರ್ತಾರೆ. ಇದೇ ನಮ್ಮ ಡೆಮಾಕ್ರಸಿ, ಪ್ರಜಾಪ್ರಭುತ್ವ, ಸ್ಪೆಷಾಲಿಟಿ. ಬೇರೆ ಬೇರೆ ಆಲೋಚನೆ ಇರೋರು ಒಟ್ಟಿಗೆ ಇರಬಹುದು. ಈ ಇಡೀ ವಿವಾದ ನಾವು ಒಂದು ಸಲಿ ಯೋಚನೆ ಮಾಡೋ ಹಾಗೆ ಮಾಡಿದೆ. ಪಬ್ಲಿಕ್ ಲೈಫ್ನಲ್ಲಿ ನಾವು ಆಡೋ ಮಾತುಗಳಿಗೆ ಎಷ್ಟು ಪವರ್ ಇರುತ್ತೆ ಅಲ್ವಾ? ಒಂದು ಹೇಳಿಕೆ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರಬಹುದು. ಅದಕ್ಕೆ ಟೀಚರ್ ಇರಲಿ, ಜರ್ನಲಿಸ್ಟ್ ಇರಲಿ, ಲೀಡರ್ ಇರಲಿ ಅಥವಾ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಇರಲಿ, ಎಲ್ಲರಿಗೂ ನಿಜ ಏನೆಂದು ಚೆಕ್ ಮಾಡೋದು ಮತ್ತು ಜವಾಬ್ದಾರಿಯಿಂದ ಮಾತನಾಡೋದು ತುಂಬಾನೇ ಮುಖ್ಯ. ಇವತ್ತಿನ ದೊಡ್ಡ ಚಾಲೆಂಜ್ ಏನಂದ್ರೆ, ಅಸಲಿ ನಿಜಕ್ಕೂ ಮತ್ತು ಸುಳ್ಳು ಸುದ್ದಿ, ಅಫವಾ ನಡುವಿನ ವ್ಯತ್ಯಾಸ ತಿಳ್ಕೊಳ್ಳೋದು ಹೇಗೆ ಅನ್ನೋದು. ಇಂಟರ್ನೆಟ್ನಲ್ಲಿ ಪ್ರತಿ ನಿಮಿಷ ಸಾವಿರಾರು ವಿಡಿಯೋ ಮತ್ತು ಪೋಸ್ಟ್ಗಳು ಅಪ್ಲೋಡ್ ಆಗ್ತಿರುತ್ತವೆ. ಇದರಲ್ಲಿ ಯಾವ ಮಾಹಿತಿ ಕರೆಕ್ಟ್ ಆಗಿದೆ ಮತ್ತು ಯಾವುದು ಬರೀ ಸೆನ್ಸೇಷನ್ ಕ್ರಿಯೇಟ್ ಮಾಡೋಕೆ ಮಾಡಿರೋದು ಅಂತ ಅರ್ಥ ಮಾಡ್ಕೊಳ್ಳೋದು ಪ್ರತಿಯೊಬ್ಬ ಸಿಟಿಜನ್ ಜವಾಬ್ದಾರಿ. ಈ ಇಡೀ ಮ್ಯಾಟರ್ನಿಂದ ಒಂದು ಪಾಠ ಅಂತೂ ಖಂಡಿತ ಸಿಗುತ್ತೆ. ಯಾವುದೇ ಜಗಳನ ಬರೀ ಎಮೋಷನಲ್ ಆಗಿ ನೋಡ್ದೆ, ಫ್ಯಾಕ್ಟ್ಸ್ ಮತ್ತು ಲೀಗಲ್ ಪ್ರೊಸೆಸ್ ಆಧಾರದ ಮೇಲೆ ಅರ್ಥ ಮಾಡ್ಕೋಬೇಕು. ಯಾರನ್ನಾದರೂ ಸಪೋರ್ಟ್ ಮಾಡೋಕ್ಕಿಂತ ಮುಂಚೆ ಅಥವಾ ಅಪೋಸ್ ಮಾಡೋಕ್ಕಿಂತ ಮುಂಚೆ ಅಲ್ಲಿರೋ ಸಾಕ್ಷಿ ಏನು ಹೇಳುತ್ತೆ ಮತ್ತು ಅಫಿಷಿಯಲ್ ಇನ್ಫಾರ್ಮೇಶನ್ ಏನಿದೆ ಅಂತ ನೋಡೋದು ಮುಖ್ಯ. ಬರೋ ದಿನಗಳಲ್ಲಿ ಈ ವಿವಾದಕ್ಕೆ ಸಂಬಂಧಪಟ್ಟ ಕಾನೂನು ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ಏನೇ ಅಫಿಷಿಯಲ್ ಮಾಹಿತಿ ಬಂದ್ರೂ ಅದೇ ಈ ಇಡೀ ಸಿಚುಯೇಷನ್ ಕ್ಲಿಯರ್ ಮಾಡುತ್ತೆ. ಅಲ್ಲಿಯವರೆಗೂ ಯಾವುದೇ ಪ್ರೂಫ್ ಇಲ್ಲದ ವಿಷಯನ ಅಂತಿಮ ನಿಜ ಅನ್ಕೊಳ್ಳೋ ಬದಲು ಬ್ಯಾಲೆನ್ಸ್ಡ್ ಆಗಿ ಯೋಚನೆ ಮಾಡೋದು ಒಳ್ಳೆಯದು. ಈಗ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ನಿಮ್ಗೆ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್, ಪ್ರಭಾವಶಾಲಿ ವ್ಯಕ್ತಿಗಳು ತಮ್ಮ ಅಭಿಪ್ರಾಯ ಹೇಳುವಾಗ ಇನ್ನು ಹೆಚ್ಚಿನ ಜವಾಬ್ದಾರಿಯಿಂದ ಇರಬೇಕಾ? ಜರ್ನಲಿಸ್ಟ್ಸ್ ಮತ್ತು ಟೀಚರ್ಸ್ ಇಬ್ಬರಿಗೂ ಒಂದೇ ರೀತಿಯ ನೈತಿಕ ಮಿತಿಗಳು ಇರಬೇಕಾ? ಮತ್ತು ಯಾವುದೇ ವಿವಾದದ ತೀರ್ಪು ಜನರ ನ್ಯಾಯಾಲಯದಲ್ಲಿ ಆಗಬೇಕಾ ಅಥವಾ ಕಾನೂನಿನ ನ್ಯಾಯಾಲಯದಲ್ಲ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ.